Hello everyone. So in this video I am solving question number 2, section B, 5 marks question. Okay. So that is the question ಬಂದ್ಬಿಟ್ಟು Kala Limited issued 20,000 shares of rupees 10 each at par, which were underwritten as follows. Okay. So X ಬಂದ್ಬಿಟ್ಟು 10,000 shares ಅನ್ನ ತಗೊಂಡಿದ್ದಾರೆ, Y ಬಂದ್ಬಿಟ್ಟು 6,000 and Z ಬಂದ್ಬಿಟ್ಟು 4,000. So ಕಂಪ್ನಿ ಟೋಟಲ್ ಆಗಿ 20,000 shares ಅನ್ನ ಇಶ್ಯೂ ಮಾಡಿದೆ. ಓಕೆ. ಸೊ 3 ಜನ ಅಂಡರ್ ರೈಟರ್ಸ್ 10,000, 6,000, 4,000 ಏನು ಮಾಡ್ಕೊಂಡಿದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಇನ್ನು ಅದರಲ್ಲಿ ಅಪ್ಲಿಕೇಶನ್ ಪಬ್ಲಿಕ್ ಎಷ್ಟಪ್ಪ ಅಂದರೆ ಟೋಟಲ್ 18,000 ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೊಂಡಿದೆ ಅಥವಾ ಪರ್ಚೇಸ್ ಮಾಡ್ಕೊಂಡಿದೆ. ಅದರಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ ನಾರ್ಮಲಿ ಮಾರ್ಕೆಟ್ ಎಕ್ಸ್ ಬಂದ್ಬಿಟ್ಟು 4,000 ಮಾರಾಟ ಮಾಡಿದ್ದಾನೆ, ವೈ ಬಂದ್ಬಿಟ್ಟು 2,000, ಇನ್ನು ಝೆಡ್ ಬಂದ್ಬಿಟ್ಟು 10,000 ಶೇರ್ಸನ್ನು ನಾರ್ಮಲಿ ಮಾರ್ಕ್ ಮಾಡಿದ್ರೆ ಅವ್ರು ತಮ್ಮ ಹೆಸರಲ್ಲೂ ಅಥವಾ ಸ್ಟಾಂಪನ್ನು ಹಾಕಿ ಸೇಲ್ ಮಾಡಿದ್ದಾರೆ. ರೈಟ್. ದೆನ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ how many more shares the underwriter will have to fulfill their obligation. ಓಕೆ. ಹಾಗಾದರೆ ರಿಮೈನಿಂಗ್ ಅವ್ರ ಕಂಪ್ನಿಗೆ ಕೊಡಬೇಕಾಗಿರುವಂಥ ಒಂದು ಲಯಬಿಲಿಟಿ ಎಷ್ಟು ಶೇರ್ಸ್ ಅದು ಉಳಿಯುತ್ತೆ ಅನ್ನೋದನ್ನು ನಾವು ಈ ಕ್ವಶನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ. ದಿಸ್ ಇಸ್ ವಾಟ್ ಕ್ವಶನ್. ಮೇನ್ಲಿ 3 ಇನ್ಫಾರ್ಮೇಷನ್ ಇದ್ದಾವೆ. ಕಂಪನಿ ಇಶ್ಯೂ ಮಾಡಿದಂಥ ಶೇರ್ಸು, ಸೊ ಅಂಡರ್ ರೈಟರ್ಸ್ ತೊಗೊಂಡಿರುವಂತಹ ಅಂಡರ್ ರೈಟರ್ ಮಾಡ್ಕೊಂಡಿರುವಂತಹ ಶೇರ್ಸು, ಅಪ್ಲಿಕೇಶನ್ ರಿಸೀವ್ ಆದ್ದು, ಆಮೇಲೆ ಮಾರ್ಕೆಟ್ ಅಪ್ಲಿಕೇಶನ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಓಕೆ. ಇಟ್ ಈಸ್ ಅ ವೆರಿ ಸಿಂಪಲ್ ಮೆಥಡ್. ಫುಲ್ಲಿ ಅಂಡರ್ ರಿಟರ್ನ್ ಮೆಥಡ್ ಏನಪ್ಪ ಅಂದರೆ ಇದೆ. ಓಕೆ. ದೆನ್ ಹೌ ವಿ ಕ್ಯಾಲ್ಕುಲೇಟ್ ಫುಲ್ಲಿ ಅಂಡರ್ ರಿಟರ್ನ್ ಮೆಥಡ್? ಸೊ ಸಿ ಇಯರ್ ಕಂಪ್ನಿ ಇಶ್ಯೂ ಮಾಡಿದ್ದೆಷ್ಟು 20,000 ಶೇರ್ಸ್. ಅಂಡರ್ ರೈಟರ್ಸ್ ತೊಗೊಂಡಿರುವಂಥ ಶೇರ್ಸ್ ಎಷ್ಟಿದ್ದಾವೆ? 10 + 6 16 + 4 20,000. ಓಕೆ. ಸೊ ಎರಡು ಇಶ್ಯೂ ಮಾಡಿದ್ದು ಅಂಡರ್ ರೈಟರ್ಸ್ ತೊಗೊಂಡಿರುವಂಥ ಶೇರ್ಸ್ ಎರಡು ಈಕ್ವಲ್ ಬಂದರೆ ದಟ್ ಈಸ್ ವಾಟ್ ಫುಲ್ಲಿ ಅಂಡರ್ ರಿಟರ್ನ್ ಮೆಥಡ್ ಏನಪ್ಪ ಅಂದರೆ ಇರುತ್ತೆ. ಓಕೆನಾ. ದೆನ್ ಸಿ ಹಿಯರ್ ದ ಸೊಲ್ಯೂಷನ್. ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಫಾರ್ಮೆಟ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ಸ್ ಎಕ್ಸ್ ವೈ ಝೆಡ್ 3 ಜನ ಅಂಡರ್ ರೈಟರ್ಸ್ ಇದ್ದಾರೆ. ಓಕೆನಾ. ಇನ್ನು ಗ್ರಾಸ್ ಲಯಬಿಲಿಟಿ. ಓಕೆ. ನಾರ್ಮಲಿ ಎಷ್ಟೆಷ್ಟು ಶೇರ್ಸನ್ನು ತೊಗೊಂಡಿದ್ದಾರೆ ಅಂತ ಹೇಳಿ ಮೆನ್ಷನ್ ಮಾಡೋದಕ್ಕೆ ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಸಿಯರ್ ಎಕ್ಸ್ 10,000 ಇದೆ, ವೈ 6,000 ಆ್ಯಂಡ್ ಝೆಡ್ 4,000. 10,000, 6,000, 4,000. ಇದರಲ್ಲಿ ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಮಾರ್ಕೆಟ್ ಅಪ್ಲಿಕೇಶನನ್ನು ಲೆಸ್ ಮಾಡ್ತೀವಿ. ಓಕೆ. ಸೊ ನೀವು ಮಾರ್ಕೆಟ್ ಅಪ್ಲಿಕೇಶನ್ ಲೆಸ್ ಮಾಡ್ತೀವಿ. ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಮಾರ್ಕೆಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಎಕ್ಸ್ 4,000 ಇದೆ, ವೈ 2,000 ಇದೆ, ಆಮೇಲೆ ಝೆಡ್ ಬಂದ್ಬಿಟ್ಟು 10,000. 4,000, 2,000, 10,000. ಓಕೆನಾ. ನಾವು ಲೆಸ್ ಮಾಡಿದಾಗ ನಮಗೆ ಎಷ್ಟೆಷ್ಟು ಅಮೌಂಟ್ ಎಷ್ಟೆಷ್ಟು ಶೇರ್ಸ್ ಉಳಿತಾವೆ ಅಂದರೆ 10,000 - 4,000 ಅಂದರೆ ಎಕ್ಸಿದ್ದು 6,000 ಶೇರ್ಸ್ ಉಳಿತಾವೆ. ಓಕೆ. ಇನ್ನು ವೈದು 6,000 - 2,000 ಲೆಸ್ ಮಾಡಿದಾಗ 4,000. ಇನ್ನು ಆಲ್ರೆಡಿ ಇವು ಝೆಡ್ ಇಶ್ಯೂ ಮಾಡ್ಕೊಂಡಿದ್ದು 4,000 ಶೇರ್ಸ್. ಬಟ್ ಅವ್ರು ನಾರ್ಮಲಿ ಅವ್ರ ಹತ್ರ ಪಬ್ಲಿಕ್ ರಿಸೀವ್ ಮಾಡಿದ್ದು ಏನಪ್ಪ ಅಂದರೆ 10,000 ಶೇರ್ಸ್. ಅಂದರೆ ಇಲ್ಲಿ ಏನಪ್ಪ ಎಕ್ಸ್ಟ್ರಾ ಶೇರ್ಸ್ ಏನಾಗಿದ್ದಾವೆ ಝೆಡ್ನಿಂದ ಸೇಲ್ ಆಗಿದ್ದಾವೆ. ಓಕೆ. ಎಕ್ಸ್ಟ್ರಾ ಎಷ್ಟು ಶೇರ್ ಸೇಲ್ ಆಗಿದ್ದಾವೆ ಅಂದರೆ 6,000 ಏನಪ್ಪ ಅಂದರೆ ಎಕ್ಸ್ಟ್ರಾ ಸೇಲ್ ಆಗಿದ್ದಾವೆ. ಸೊ ಇಲ್ಲಿ -6,000 ಏನಪ್ಪ ಅಂದರೆ ಆನ್ಸರ್ ಬರುತ್ತೆ. 4,000 ಅವರು ಮಾರಬೇಕಂತ ಒಪ್ಕೊಂಡಿದ್ರು, ಬಟ್ ಅವ್ರ ಹತ್ರ ಅಪ್ಲಿಕೇಶನ್ ಏನಪ್ಪ ಅಂದರೆ 10,000 ಶೇರ್ಸ್ ಬಂದಿದ್ದಾವೆ. ಓಕೆ. ಅದೇ ಎಕ್ಸ್ಟ್ರಾ 6,000 ಶೇರ್ಸ್ ಏನಪ್ಪ ಅಂದರೆ ಅವರು ಮಾರಾಟ ಮಾಡ್ಕೋದಕ್ಕೆ ಒಪ್ಕೊಂಡಿದ್ದಾರೆ. ಓಕೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನನ್ನು ಲೆಸ್ ಮಾಡ್ತೀವಿ. ಓಕೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆ. ನಾರ್ಮಲ್ ಒಂದು ಫಾರ್ಮೆಟ್ ಬರುತ್ತೆ. ಆಮೇಲೆ ಈ ಬಂದಂತಹ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಮೌಂಟನ್ನು ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಓಕೆನಾ. ಹೀಗಿರುವಾಗ ಇಲ್ಲಿ ನಾವು 2 ವರ್ಕಿಂಗ್ ನೋಟನ್ನು ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಒಂದು ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ, ಸೆಕೆಂಡ್ ಒಂದು ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಓಕೆನಾ. ಸೊ ಮೊದಲಿಗೆ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋವನ್ನು ನೋಡೋಣ. ಓಕೆ. ನಾರ್ಮಲಿ ಅವರು ತೊಗೊಂಡಿರುವಂಥ ಶೇರ್ಸ್ ಎಷ್ಟೆಷ್ಟಿದ್ದಾವೆ 10,000, 6,000, 4,000. ಇನ್ನು ಗ್ರಾಸ್ ಲಯಬಿಲಿಟಿ ಕಾಲಮಲ್ಲಿ ನಾವು ಶೇರ್ಸನ್ನು ಮೆನ್ಷನ್ ಮಾಡ್ತೀವಲ್ವ, ಅದೇ ಅಮೌಂಟನ್ನು ಮೊದಲಿಗೆ ಇಲ್ಲಿ ರೇಷಿಯೋ ಕ್ಯಾಲ್ಕುಲೇಷನ್ಗೆ ಕನ್ಸಿಡರ್ ಮಾಡ್ತೀವಿ. 10,000, 6,000, 4,000. ಓಕೆನಾ. ಸೊ ನಾರ್ಮಲಿ ಇರುವಂತಹ ಈಕ್ವಲ್ ಝೀರೋಗಳನ್ನ ನಾವು ತೆಗೆದ್ರೆ, ಓಕೆ, ಸೊ 3, 3, 3 ಝೀರೋಗಳು ಕ್ಯಾನ್ಸಲ್ ಆದರೆ ಎಷ್ಟು ಉಳಿಯುತ್ತೆ 10:6:4. ಇದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ಒಂದು ರೇಷೋವನ್ನು ನಾವು ರೆಡ್ಯೂಸ್ ಮಾಡ್ಕೊತ ಬರ್ತೀವಿ. ಓಕೆ. ನಾರ್ಮಲ್ ನೋಡಿ 10 ಅದು 5 2 ಭಾಗ ಹೋಗುತ್ತೆ, 2 3 6, 2 4. ಓಕೆ. ಹಾಗಿದ್ರೆ ನಮಗೆ ಸಿಗುವಂಥ ರೇಷೋ
5:3:2 ಏನಪ್ಪ ಅಂದರೆ ರೇಷಿಯೋ ಸಿಗುತ್ತೆ. ಓಕೆ, ಇನ್ನು ಸೆಕೆಂಡ್ ವರ್ಕಿಂಗ್ ನೋಟ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಓಕೆನಾ, ಇನ್ನು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? ಓಕೆ, ನಾರ್ಮಲಿ ಒಂದು ಫಾರ್ಮುಲಾ ಬರುತ್ತೆ, ಏನಪ್ಪ ಅಂದರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್. ಓಕೆನಾ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್, ಪಬ್ಲಿಕ್ ಎಷ್ಟು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡಿದೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆನಾ, 18,000 ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಇನ್ ಮಾರ್ಕ್ಡ್ ಅಪ್ಲಿಕೇಶನ್, 3 ಜನರ ಅಪ್ಲಿಕೇಶನ್ ಮಾರ್ಕ್ಡ್ ಅಪ್ಲಿಕೇಶನ್ ನಾವು ಟೋಟಲ್ ಮಾಡಿದ್ರೆ 16,000 ಬರುತ್ತೆ. ನೀವು ಕ್ವಶನಲ್ಲಿ ನೋಡ್ಕೊಳ್ಳಿ, ನಾನು ಸ್ಕ್ರೋಲ್ ಮಾಡೋದಕ್ಕೆ ಹೋಗೋದಿಲ್ಲ. ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಬಂದುಬಿಟ್ಟು 18,000. ಇನ್ನು 3 ಜನ ಮಾರ್ಕ್ ಮಾಡ್ಕೊಂಡಿರುವಂತಹ ಅಪ್ಲಿಕೇಶನ್ಸ್ ಎಷ್ಟು ಬರುತ್ತೆ? 16,000. ಸೊ ಸಿಆರ್ ಅಪ್ಲಿಕೇಶನ್ ರಿಸೀವ್ಡ್ 18,000, 4 + 2 + 10 16,000 ಏನು ಇವರು ಮಾರ್ಕ್ ಮಾಡ್ಕೊಂಡಿರುವಂಥ ಅಪ್ಲಿಕೇಶನ್ ಇದ್ದಾವೆ. ಓಕೆ, ರಿಮೈನಿಂಗ್ ಉಳಿತು ಎಷ್ಟಪ್ಪ, ಎಷ್ಟು ಶೇರ್ಸ್ ಉಳಿತಾವೆ ಅಂದರೆ 2,000 ಶೇರ್ಸನ್ನು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ಇಲ್ಲಿ ಬಂದಿರುವಂತಹ ಈ ಅಮೌಂಟನ್ನು ರೇಷಿಯೋ ಬೇಸಿಸ್ ಮೇಲೆ 3 ಜನಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾಕಂದರೆ ನಾವು ಇಲ್ಲಿ ಕಂಡು ಹಿಡಿದಷ್ಟು ಟೋಟಲ್ ಶೇರ್ಸ್ ಇದ್ದಾವೆ. ಓಕೆನಾ, ಈ ಟೋಟಲ್ ಶೇರ್ಸನ್ನು 3 ಜನ ಅಂಡರ್ ರೈಟರ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಓಕೆನಾ, ಸೊ ಸಿಆರ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ 5:3:2. ಟೋಟಲ್ ಅನ್ಮಾರ್ಕ್ಡ್ ಬಂದುಬಿಟ್ಟು 2,000 ಡಿವೈಡೆಡ್ ಬೈ ಟೋಟಲ್ ರೇಷಿಯೋವನ್ನು ನಾವು ಟೋಟಲ್ ಮಾಡಿದರೆ ನಮಗೆ 10 ಸಿಗುತ್ತೆ. ಡಿವೈಡೆಡ್ ಮಾಡಿದರೆ 200. ಓಕೆ, 200 ಇಂಟು ಫಸ್ಟ್ ಎಕ್ಸ್ನ ರೇಷಿಯೋ 5, 1000 ಎಕ್ಸ್ ಹೋಗುತ್ತೆ. 200 ಇಂಟು ಎಕ್ಸ್ನ ರೇಷಿಯೋ ವೈನ ರೇಷಿಯೋ 3, 600. 200 ಇಂಟು 2 400. ಸೊ ಸಿಹಿಯ 1000 ಎಕ್ಸ್ದು, 600 ವೈದು, 400 ಝೆಡ್ಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಟ್ ಆಗ್ತವೆ. ಇನ್ನು ಲೆಸ್ ಮಾಡಿದ್ರೆ 6,000 - 1,000 5,000 ಉಳಿಯುತ್ತೆ. 4,000 - 600 3,400 ಉಳಿಯುತ್ತೆ. ಇನ್ನು ಆಲ್ರೆಡಿ ಇಲ್ಲಿ ಎಕ್ಸಸ್ ಇದ್ದಾವೆ 6,000, ಅದರಲ್ಲಿ ಮತ್ತು 400 ಅವರಿಗೆ ಶೇರ್ಸ್ ಹೋದರೆ ಟೋಟಲ್ ಇಲ್ಲಿ ಬಂದುಬಿಟ್ಟು 6,400 ಶೇರ್ಸ್ ಏನಪ್ಪ ಅಂದರೆ ಝೆಡ್ಗೆ ಹೋಗುತ್ತೆ. ಓಕೆನಾ, ಇಲ್ಲೇನು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಎಕ್ಸಸ್ ಶೇರ್ಸ್ ಇರೋದ್ರಿಂದ ಎರಡು ಶೇರ್ಸ್ಗಳನ್ನ ಕೂಡಿಸಿದ್ದೀವಿ 6,400. ಓಕೆನಾ, ಇಲ್ಲಿ ಮೈನಸ್ ಸಿಂಬಾಲ್ ಬಂದಿರೋದ್ರಿಂದ ಇದನ್ನು ಸರ್ಪ್ಲಸ್ ಅಂದರೆ ಹೆಚ್ಚಿಗೆ ಶೇರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕು ಅಂದರೆ ಹೆಚ್ಚಿಗೆ ಬಂದಿರೋ ಆನ್ಸರು ಪ್ಲಸ್ಸಲ್ಲಿ ಬರಬೇಕು, ಇಲ್ಲ 0 ಬರಬೇಕು. ಇಲ್ಲಿ ಮೈನಸಲ್ಲಿ ಬಂದಿದೆ, ದಾಟ್ಸ್ ವೈ ಮೈನಸಲ್ಲಿ ಬಂದಿರುವಂಥ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ದಟ್ ಈಸ್ less surplus application of Z is distributed to X and Y on gross ratio. Okay, so excess amount ಎಷ್ಟಿದೆ? 6,400 ಇದೆ. ಇನ್ನು X and Y ರೇಷಿಯೋ ಎಷ್ಟು? 5:3. 6,400 ಡಿವೈಡ್ ಬೈ 8 ಎರಡೂ ಕೂಡಿಸಿದ್ರೆ 8 ಬರುತ್ತೆ. 800 ಆನ್ಸರ್. ಸೊ ಎಕ್ಸ್ 800 ಇಂಟು ಎಕ್ಸ್ನ ರೇಷಿಯೋ 5, 4,000 ಎಕ್ಸ್ನ ಒಂದು ಕಾಲಮ್ಗೆ ಹೋಗುತ್ತೆ. ಇನ್ನು Y 800 ಇಂಟು 3 ಮಾಡಿದ್ರೆ 2,400 Yಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ 6,400 ಅಮೌಂಟ್ ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಆದ್ರಿಂದ ಇವರ ಆನ್ಸರ್ ನಿಲ್ ಬರುತ್ತೆ. ಸೊ ಎಕ್ಸ್ನ ಲಯಬಿಲಿಟಿ ಬಂದುಬಿಟ್ಟು 1,000 ಆ್ಯಂಡ್ ವೈನ ಲಯಬಿಲಿಟಿ ಬಂದುಬಿಟ್ಟು 1,000 ಆ್ಯಂಡ್ ಝೆಡ್ನ ಲಯಬಿಲಿಟಿ ಬಂದುಬಿಟ್ಟು ನಿಲ್. ದಿಸ್ ಇಸ್ ವಾಟ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಅಂತ ಹೇಳಿ ಕರೀತಾರೆ. ಓಕೆ, ದಿಸ್ ಇಸ್ ವಾಟ್ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವಶನ್. If you have any doubt, put in the comment box, and thank you so much for watching this video.